ಸರ್, ಕನ್ನಡ ಭಕ್ತಿ ಗೀತೆಗಳನ್ನು ಕಾಪಿರೈಟ್ ಇಲ್ಲದೆ ಹೇಗೆ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಪರ್ಚೇಸ್ ಮಾಡ್ಕೋಬೇಕು ತಿಳಿಸಿಕೊಡಿ ಸರ್ ಅಂತ ಇವರು ಬರೆದಿದ್ದಾರೆ. ಸರ್, ನಾನು GK ವಿಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಪ್ಲೀಸ್ ಹೇಳಿ ಮೊನಿಟೈಸ್ ಆಗುತ್ತಾ? ಮತ್ತು ಗಿಚ್ಚಾ ಸಾಂಗ್ ಅವರು ಬರ್ತಾರೆ, ಸರ್ ನನಗೂ ಇದೇ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ಸಹಾಯ ಮಾಡಿ ಸರ್. ಈ ಮೂರು ಚಾನಲ್ದವರು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಕಮೆಂಟನ್ನು ಇಲ್ಲಿ ನನಗೆ ಬರೆದು ಕಳಿಸಿದ್ದಾರೆ. ಇದರೊಳಗೂ ಭಾಳಷ್ಟು ಕಲೀಲಿಕ್ಕೆ ನಿಮಗೆ ಸಿಗ್ತೈತಿ. ಅದಕ್ಕೆ ವಿಡಿಯೋಗೆ ಲಾಸ್ಟ್ ನಂತರ ನೋಡಿರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಲೈಕ್ ಮಾಡಿರಿ ವಿಡಿಯೋಗೆ. ನಿಮ್ಮ ಕಡೆ ಹೈಪ್ ಇದ್ದರೆ ಹೈಪ್ನು ಕೂಡ ಮಾಡಿರಿ. ಸೊ ಫಸ್ಟಿಗೆ ನಾನು ಕ್ವಶನ್ ತಗೋತೀನಿ. ಸರ್, ಕನ್ನಡ ಭಕ್ತಿ ಗೀತೆಗಳನ್ನು ಕಾಪಿರೈಟ್ ಇಲ್ಲದೆ ಹೇಗೆ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಪರ್ಚೇಸ್ ಮಾಡ್ಕೋಬೇಕು ತಿಳಿಸಿಕೊಡಿ ಸರ್ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಭಕ್ತಿ ಗೀತೆಗಳು ಆಗಲಿ ಅಥವಾ ಫೋಕ್ ಸಾಂಗ್ ಆಗಲಿ ಅಥವಾ ಫಿಲ್ಮಿ ಸಾಂಗ್ ಆಗಲಿ ಅಥವಾ ಯಾವುದೇ ಕ್ಯಾಟಗರಿಯ ಮ್ಯೂಸಿಕ್ ವಿಡಿಯೋಸ್ಗಳು ಆಗಲಿ, ಮ್ಯೂಸಿಕ್ ಸಾಂಗ್ಗಳು ಆಗಲಿ, ಅದು ನಿಮಗೆ ಎಲ್ಲಿಯೂ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಯೂಟ್ಯೂಬ್ ಆಗಲಿ ಅಥವಾ ಬೇರೆ ಪ್ಲೇಟ್ಫಾರ್ಮ್ ಆಗಲಿ ಎಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಾರ್ದು. ಮಾಡಿಕೊಂಡು ಅದಕ್ಕೆ ಆ ಆಡಿಯೋಸ್, ವಿಜುವಲ್ಸ್ ಮತ್ತು ಆ ಮ್ಯೂಸಿಕನ್ನು ನೀವು ಯೂಸ್ ಮಾಡಿದರೆ ನಿಮ್ಮ ವಿಡಿಯೋದಲ್ಲಿ ನಿಮಗೆ ಕಾಪಿರೈಟ್ ಕ್ಲೇಮ್ ಬರ್ತೈತಿ. ಅಥವಾ ಒಂದೇ ಭಕ್ತಿ ಗೀತೆಗಳು ಪದೇ 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 ನಿಮ್ಮ ಚಾನಲ್ ಮೇಲೆ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ರೀಯೂಸ್ ಕಂಟೆಂಟು ಬರ್ತೈತಿ. ಮತ್ತು ಯಾರ್ದು ಮ್ಯೂಸಿಕ್, ಯಾರ್ದು ಆಡಿಯೋ, ಯಾರ್ದು ಭಕ್ತಿಗೀತೆ ನೀವು ತಗೊಂಡು ತಮ್ಮ ವಿಡಿಯೋದಲ್ಲಿ ನೀವು ಯೂಸ್ ಮಾಡಿರಲ್ಲ, ಅದರಲ್ಲಿಂದ ನಿಮಗೆ ಅವರು ಮಲ್ಟಿಪಲ್ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟು ನಿಮ್ಮ ಚಾನಲ್ ಡಿಲೀಟ್ನು ಕೂಡ ಮಾಡಿಸಬಹುದು. ಇದು ಮೇನ್ ಆಯಿತು. ಇದು ಎಲ್ಲಿಂದ ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಮತ್ತು ಡೌನ್ಲೋಡ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡ್ಕೋಬೇಕು ತಿಳಿಸ್ಕೊಡಿ. ಎಲ್ಲಿಂದ ನಾವು ಪರ್ಚೇಸ್ ಮಾಡ್ಕೋಬೇಕು? ಇದರದ್ದು ಏನೂ ಇದು ಇಲ್ಲ. ಪರ್ಚೇಸ್ ಮಾಡಲಿಕ್ಕೆ ರೊಕ್ಕ ಕೊಡಬೇಕಲ್ಲ, ಆ ರೊಕ್ಕ ಕೊಟ್ಟು ಪರ್ಚೇಸ್ ಮಾಡೋಕ್ಕಿಂತ ಅದೇ ದುಡ್ಡು ಕೊಟ್ಟು ಕೇಸಿಂದ ನೀವು ಹೊಸ ಹಾಡ, ಒಂದು ಭಕ್ತಿಗೀತೆ ಆಗಲಿ, ಒಂದು ಜಾನಪದ ಆಗಲಿ, ಒತ್ತ ಯಾವುದೇ ಭಾವಗೀತೆ ಆಗಲಿ, ಒತ್ತ ಲವ್ ಸಾಂಗ್ ಆಗಲಿ, ನೀವು ಅದೇ ರೊಕ್ಕ ಪರ್ಚೇಸ್ ಮಾಡೋಕ್ಕಿಂತ ನೀವು ಅದೇ ರೊಕ್ಕ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ಸ್ ಮತ್ತು ರೈಟರ್ಗೆ ಕೊಟ್ಟು ನೀವು ಹೊಸ ಹಾಡನ್ನು ಕ್ರಿಯೇಟ್ ಮಾಡ್ಕೋಬಹುದು. ಇದು ಒಂದು ಸೊಲ್ಯೂಷನ್. ಇನ್ನೊಂದು ಎರಡೇ ಸೊಲ್ಯೂಷನ್ ಇದೆ. ಎದಿಂದ ಕೂಡ ನೀವು ಮಾಡ್ಕೋಬೋದು. ನಾನು ಸ್ವತಃ ಎದಿಂದ ಈಗ ಶುರು ಮಾಡಿದ್ದೀನಿ. ಬೇಕಾದರೆ ನೀವು ಕಮೆಂಟ್ ಮಾಡಿರಿ, ಒಳ್ಳೆಯದು. ಎಲ್ಲರೂ ಭಾಳ ಮಂದಿ ಕಮೆಂಟ್ ಮಾಡಿದರೆ ನಿಮಗೆ ಜಾನಪದ ಹಾಡ, ಲವ್ ಸಾಂಗ್, ಭಾವಗೀತೆ ಮತ್ತು ಭಕ್ತಿಗೀತೆ ಹೇಗೆ ಫ್ರೀ ಆಫ್ ಕಾಸ್ಟ್ ನಿಮ್ಮದೇ ನೀವೇ ಅದಕ್ಕೆ ಓನರ್, ಅದು ಹೇಗೆ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಜಾಸ್ತಿ ಅದಕ್ಕೆ ದುಡ್ಡು ಖರ್ಚಾಗೋದಿಲ್ಲ. ಬರೀ ಒಂದು 700-800 ರೂಪಾಯಿನಾಗ ನೀವು ಭಾಳಷ್ಟು ವೀಡಿಯೋಸ್ಗಳನ್ನು, ಭಾಳಷ್ಟು ಸಾಂಗ್ಗಳನ್ನು ನೀವು ಕ್ರಿಯೇಟ್ ಮಾಡಬಹುದು. ಅದು ಹೇಗೆ ಅಂತ ನೀವು ಕಮೆಂಟ್ ಮಾಡಿದರೆ ನಾನು ಹೇಳ್ತೀನಿ. ಅದಕ್ಕೆ ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ಈಗ ನಿಮಗೆ ಬಹಳಷ್ಟು AI ಮ್ಯೂಸಿಕ್ ಕ್ರಿಯೇಟರ್ ಆ್ಯಪ್ಗಳು ಮತ್ತು ವೆಬ್ಸೈಟ್ಗಳು ಅದಾವ. ಅದರಲ್ಲಿ ನನ್ನ ಫೇವ್ರೇಟ್ ಸುನೋ AI ಅಂತ. ಸುನೋ AIದಿಂದ ನಾನು ಅಕೌಂಟ್ ಮಾಡಿದ್ದೀನಿ. ನಾನು ಇಲ್ಲಿ ತಿಂಗಳ ಇಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೋತೀನಿ. ಇದರದ್ದು ತಿಂಗಳ ಜಾಸ್ತಿ ಇಲ್ಲ, ಒಂದು $10 ಹೋಗುತ್ತೆ. ನನ್ನದು $10 ಹೋದು ಕೂಡ ತಿಂಗಳಿಗೆ 500 ಸಾಂಗ್ ನಾವು ಇಲ್ಲಿ ಕ್ರಿಯೇಟ್ ಮಾಡಬಹುದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕ್ರಿಯೇಟ್ ಮಾಡ್ಬೋದು. ಮತ್ತು ಇದರಲ್ಲಿ ಏನಿದೆ ಸುನೋ AIದಲ್ಲಿ ನೀವು ಭಕ್ತಿಗೀತೆ ಮಾಡಿರಿ. ಭಕ್ತಿಗೀತೆ ಆ ಲಿರಿಕ್ಸ್ ಮಾಡಲಿಕ್ಕೇನು ಕೂಡ ಚಾಟ್ GPT ಉಪಯೋಗ ಮಾಡಿಕೊಂಡು ಲಿರಿಕ್ಸ್ನು ಕೂಡ ಬರ್ಕೋಬೋದು. ಯಾವುದೇ ಪರ್ಟಿಕ್ಯುಲರ್ ಆಗಿ ಒಂದು ಭಗವಂತ ಆಗಲಿ, ಒಂದು ಯಾವುದೇ ಒಂದು ದೇವರಾಗಲಿ, ಅದರ ಹೆಸರು ಹಾಕಿ ನೀವು ಒಂದು ಭಕ್ತಿಗೀತೆ ಚಾಟ್ GPT ಮುಖಾಂತರ ಲಿರಿಕ್ಸ್ ಅಂದರೆ ಸಾಹಿತ್ಯ ಅಂದರೆ ಹಾಡು ಬರ್ಕೋಬಹುದು. ಅದೇ ಹಾಡು ಸುನೋ AIಗೆ ನೀವು ಕೊಟ್ಟರೆ ಸುನೋ AIದಿಂದ ಕೂಡ ನಿಮ್ಮದೇ ಒಂದು ಸಾಂಗ್, ಡಿವೋಷನಲ್ ಸಾಂಗ್ ರೆಡಿ ಆಕೈತಿ. ಅಥವಾ ಲವ್ ಸಾಂಗ್ ಬರ್ತಿದ್ರೆ ಲವ್ ಸಾಂಗ್ನು ಕೂಡ ರೆಡಿ ಆಕೈತಿ. ಅದಕ್ಕೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ನೀವು ಅಪ್ಲೋಡ್ ಮಾಡ್ಬೋದು. ಅದರಿಂದ ನಿಮಗೆ ಚಾನಲ್ ಮೊನಿಟೈಸ್ನು ಆಕೈತಿ ಮತ್ತು ಯಾವುದೇ ಕಾಪಿರೈಟ್ ಕ್ಲೇಮ್ನು ಕೂಡ ಬರೋಂಗಿಲ್ಲ ಮತ್ತು ನಿಮ್ಮ ಚಾನಲ್ನು ಗ್ರೋತ್ ಆಕೈತಿ. ಇದೇ ಒಂದೇ ಸೊಲ್ಯೂಷನ್. ಅಥವಾ ಒಂದಿದೆ, ನಿಮ್ಮ ಕಡೆ ದುಡ್ಡಿದ್ರೆ ನೀವು ಮ್ಯೂಸಿಕ್ ರೈಟರ್ ಮತ್ತು ಸಿಂಗರ್ಗೆ ದುಡ್ಡು ಕೊಟ್ಟಿಗೆ ಹೊಸ ಸಾಂಗ್ನು ಮಾಡ್ಕೋಬೋದು. ಅದರಲ್ಲಿಂದ ನೀವು ಭಾಳಷ್ಟು ದುಡ್ಡು ಅರ್ನಿಂಗ್ ಮಾಡಲಿಕ್ಕೆ 150 ಪ್ಲ್ಯಾಟ್ಫಾರ್ಮ್ಗಳು ಅದಾವ. ಅದಕ್ಕೆ ಯಾವುದೇ ಒಂದು ಮ್ಯೂಸಿಕ್ ಡಿಸ್ಟ್ರಿಬ್ಯೂಷನ್ ವೆಬ್ಸೈಟ್ಲಿಂದ ಟ್ಯೂನ್ಕೋರ್ ಆಗಲಿ, ಡಿಸ್ಟ್ರೋಕಿಟ್ ಆಗಲಿ, ಇದರಿಂದ ನೀವು ತಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಅಲ್ಲಿ ಮ್ಯೂಸಿಕ್ ಡಿಸ್ಟ್ರಿಬ್ಯೂಟ್ ಮಾಡಿದರೆ ನಿಮಗೆ ಎಂಟೈರ್ ವರ್ಲ್ಡ್ ವೈಡ್ಲಿಂದ ಕೂಡ ದುಡ್ಡು ಬರ್ತಾವ. ಮತ್ತು ಯೂಟ್ಯೂಬ್ದ ಕಂಟೆಂಟ್ ID ಕ್ಲೇಮ್ನು ಕೂಡ ಬರ್ತೈತಿ. ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಇದೇ ಒಂದು ಸೊಲ್ಯೂಷನ್. ನಿಮಗೆ ನೀವು ಭಕ್ತಿಗೀತೆ ಮಾಡಬೇಕಂತ ಮಾಡಿದರೆ ನಿಮ್ಮ ಚಾನಲ್ನು ಕೂಡ ಹೋಗಿ ನಾನು ನೋಡಿದೆ. ನಿಮ್ಮ ಚಾನಲ್ ಕೂಡ ಹೋಗಿ ನೋಡಿದ ಮೇಲೆ ನನಗೆ ಗೊತ್ತಾಯಿತು ನೀವು ಭಕ್ತಿಗೀತೆ ಭಾಳಷ್ಟು ಮಾಡಿದ್ದೀರಾ ಅಂತ. ಮತ್ತು ಇನ್ನೊಂದು ಇಲ್ಲಿ ಕಮೆಂಟ್ ಬರೀತಾರೆ, ಕ್ಯೂಟ್ ಕ್ಯಾಟಿ ಕ್ಯೂಟ್ ಅಂತ ಇವರು ಒಂದು ಕಮೆಂಟ್ ಬರ್ತಾರೆ. ಸರ್, ನಾನು GK ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಪ್ಲೀಸ್ ಹೇಳಿ ಮೊನಿಟೈಸ್ ಆಗುತ್ತಾ? GK ವಿಡಿಯೋಸ್ದಿಂದ ಮೊನಿಟೈಸ್ನು ಆಕೈತಿ. ಅದರೊಳಗೆ ನಿಮ್ಮದು ಸ್ವಂತ ವಾಯ್ಸ್ ಇರಬೇಕು. ಮತ್ತು ಇನ್ನೊಂದು ವಿಷಯ,
ಒಂದೇ ಥರದ ಟೆಂಪ್ಲೇಟನ್ನು ಯೂಸ್ ಮಾಡಬಾರ್ದು. ಈಗ ಮೊನ್ನೆ ಬಂದಿರುವಂಥ 15 ಜುಲೈಯ ಅಪ್ಡೇಟ್ದ ಮುಖಾಂತರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೇ ಥರದ ಟೆಂಪ್ಲೇಟ್ ಅಂದರೆ ಬ್ಯಾಕ್ಗ್ರೌಂಡ್ನಲ್ಲಿ ಒಂದೇ ಥರದ ಟೆಂಪ್ಲೇಟ್, ಒಂದೇ ಥರದ ಅಕ್ಷರಗಳು ಮತ್ತು ಆ ಜಿ ಕೆ ವಿಡಿಯೋದಲ್ಲಿ ಎಲ್ಲಾದರೂ ನಿಮ್ಮ ಸೈಡ್ನಲ್ಲಿ ನಿಮ್ಮದು ವಿಡಿಯೋಸ್ ಯೂಸ್ ಮಾಡಿರಿ ಯೂಟ್ಯೂಬ್ಗೆ. ಯಾಕಂದರೆ ನೀವು ಮಾಡಿರುವಂಥ ಜಿ ಕೆ ವಿಡಿಯೋ ಭಾಳ ಮಂದಿನೂ ಕೂಡ ಮಾಡಿರ್ತಾರೆ. ಅದೇ ಥರ ಜುಕೆ ಅದಕ್ಕೆ ಆ ಸ್ಕ್ರಿಪ್ಟ್ ಆ ಜಿ ಕೆ ಕ್ವಶನ್ ಒಳಗೆ ಸ್ವಲ್ಪ ಮೋಡಿಫೈ ಮಾಡಿರಿ. ಮೋಡಿಫೈ ಮಾಡ್ಕೊಂಡು ಒಂದೇ ಥರದ ಟೆಂಪ್ಲೇಟ್ ಯೂಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಒಂದೇ ಥರದ ಟೆಂಪ್ಲೇಟ್ ಯೂಸ್ ಮಾಡೋದ್ರಿಂದ ನಿಮಗೆ ರೀಯೂಸ್ ಕಂಟೆಂಟ್, ರಿಪಿಟೇಟಿವ್ ಕಂಟೆಂಟ್ ಮತ್ತು ಮಾಸ್ ಪ್ರೊಡ್ಯೂಸ್ ಕಂಟೆಂಟ್ನ ಒಳಗೆ ಬರ್ತೈತಿ ಮತ್ತು ಲೋ ಎಫರ್ಟ್ ಕಂಟೆಂಟ್ ಅಂತ ಬರ್ತೈತಿ. ನಿಮ್ಮದು ವಾಯ್ಸ್ ಸ್ವಂತ ನಿಮ್ಮದು ವಾಯ್ಸ್ ಇರಬೇಕು ಮತ್ತು ನಿಮ್ಮದು ವಿಡಿಯೋ ನಿಮ್ಮದು ಮುಖ ತೋರಿಸಿದ್ರೆ ಭಾಳಷ್ಟು ಒಳ್ಳೆಯದು. ಯೂಟ್ಯೂಬ್ಗೆ ಫುಲ್ ಅದು ಅಥಾರಿಟಿ ಆಕೈತಿ ನಿಮಗೆ ಅದು ನಿಮ್ಮ ಚಾನಲ್ ಮೊನಿಟೈಸ್ ಆಗಲಿಕ್ಕೆ. ಮತ್ತು ಇನ್ನೊಂದು ಗಿಚ್ಚಾ ಸಾಂಗ್ ಅವರು ಬರ್ತಾರೆ. ಮೊನ್ನೆ ನಾನು 2 ಸ್ಟೆಪ್ ಎರರ್ ಫಿಕ್ಸ್ ಆ್ಯಡ್ಸನ್ಸ್ದ ಒಂದು ವಿಡಿಯೋ ಮಾಡಿದೆ. ನಾನು ಈ ವಿಡಿಯೋ ನೋಡ್ತಾ ತೋರಿಸ್ತಾ ನಿಮಗೆ ಈ ವಿಡಿಯೋ ಮಾಡಿದೆ. ಇವ್ರದ್ದು ನಾನು ಮೊನಿಟೈಸೇಷನ್ ಸಾಲ್ವ್ ಮಾಡಿ ಕೊಟ್ಟಿದ್ದೆ. ಅದರ ತೆಳಗೆ ಅವರು ಕಮೆಂಟ್ ಮಾಡ್ತಾರೆ, ಸರ್ ನನಗೂ ಇದೇ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ಸಹಾಯ ಮಾಡಿ. ನೋಡಿರಿ ಸರ್, ಸಹಾಯ ಮಾಡಲಿಕ್ಕೆ ಏನೂ ಇಲ್ಲ. ನಿಮ್ಮ ಕಡೆ 1 ಅದಾವ 2 ಅದಾವ 3 ಅದಾವ ಜಿಮೇಲ್ ಐ ಡಿ, ಅದು ನಿಮ್ಮದು ಚೆಕ್ ಮಾಡ್ಕೊರಿ. ನಿಮ್ಮಿಂದ ನೀವೇ ಮಾಡ್ಕೋಬೋದು. ಭಾಳಷ್ಟು ವಿಡಿಯೋ ನಮ್ಮ ಚಾನಲ್ ಮೇಲೆ ಹಾಕಿದ್ದೀನಿ. ಅದರೊಳಗೆ 2 ಸ್ಟೆಪ್ ವೆರಿಫಿಕೇಷನ್ ಹೇಗೆ ಮಾಡಬೇಕು, ಹೇಗೆ ಮೊನಿಟೈಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಒಬ್ಬರ ಹೆಸರಲ್ಲೇ ಒಂದೇ ಜಿಮೇಲ್ ಐ ಡಿ ಇರಬೇಕು. ನಿಮ್ಮ ಹೆಸರಲ್ಲಿ 2 ಜಿಮೇಲ್ ಐ ಡಿ ಇದ್ದರೆ ಅದು ಪ್ರಾಬ್ಲಮ್ ಆಕೈತಿ. ಮತ್ತು ಇನ್ನೊಂದು, ನಿಮಗೆ ಅಂಥ ಪ್ರಾಬ್ಲಮ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಫೀಸ್ ತೊಗೋತೀವಿ. ಫೀಸ್ ತೊಗೊಂಡು ನಿಮ್ಮದು ಚಾನಲ್ ಎಲ್ಲ ಥರ ಬರೋಬ್ಬರಿ ಇದ್ದರೆ ಮೊನಿಟೈಸ್ ಆಕೈತಿ. ನಿಮ್ಮ ಚಾನಲ್ ಮೇಲೆ ಯಾವುದೇ ವಿಡಿಯೋಸ್ಗಳು ಕಾಪಿ ಇರಬಾರ್ದು. ಯಾರದೇ ಮತ್ತೊಬ್ಬರದ ಹಾಡು ನಿಮ್ಮ ಚಾನಲ್ ಮೇಲೆ ಕಾಪಿರೈಟ್ ಇರಬಾರ್ದು. ಮತ್ತೊಬ್ಬರ ಚಾನಲ್ ಮೇಲೆ ಇದ್ದಂಥ ಹಾಡು, ಸ್ಟೋರೀಸ್ ಅಥವಾ ವಿಜುವಲ್ಸ್, ವಿಡಿಯೋಸು, ಫೋಟೋಸು ಅವ್ರ ಚಾನಲ್ನಲ್ಲಿ ಇರುವಂಥ ಸೇಮ್ ಟು ಸೇಮ್ ಕಂಟೆಂಟ್ ನಿಮ್ಮ ಕಡೆಯಲ್ಲೇ ಇರಬಾರ್ದು. ಆವಾಗ ನಿಮ್ಮ ಚಾನಲ್ ಮೊನಿಟೈಸ್ ಆಗ್ತೈತಿ. ಮೊನಿಟೈಸ್ನಲ್ಲಿ 2 ಸ್ಟೆಪ್ ಪ್ರೊಸೆಸ್ನಲ್ಲಿ ನಿಮ್ಮದು ಎರರ್ ಇದ್ದರೂ ಕೂಡ ನಾವು ಮಾಡಿಕೊಡ್ತೀವಿ. ಫೀಸ್ ತೊಗೋತೀವಿ. ಫೀಸ್ ತೊಗೊಂಡು ಮಾಡಿಕೊಡ್ತೀವಿ. ನಿಮ್ಮ ಸೊಲ್ಯೂಷನ್ ಕೊಡ್ತೀವಿ. 100% ಸೊಲ್ಯೂಷನ್ ಕೊಡ್ತೀವಿ. ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಮತ್ತು ನಿಮ್ಮ ಕಡೆ ಎಷ್ಟು ಜಿಮೇಲ್ ಐಡಿ ಅದಾವ ಅದು ನಮಗೆ ಕೊಡಬೇಕು. ಎಲ್ಲ ಎಕ್ಸೆಸ್ ಕೊಡಬೇಕು. ಎಲ್ಲ ಎಕ್ಸೆಸ್ ಕೊಟ್ಟು ಅಡ್ವಾನ್ಸ್ ದುಡ್ಡು ತಗೋತೀವಿ. ದುಡ್ಡು ರಿಟರ್ನ್ ಬರೋಂಗಿಲ್ಲ. ಆದರೆ ಕೆಲಸ 100% ಆಕೈತಿ. ಪೇಷನ್ಸ್ ಇರಬೇಕು, ನಿಮ್ಮ ಕಡೆ ಟೈಮ್ ಇರಬೇಕು. ಇಷ್ಟೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಅದಾವ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಯಾರ್ಯಾರು ಇನ್ನೂ ತನಕ ಲೈಕ್ ಮಾಡಿಲ್ಲ, ಲೈಕ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಕಡೆ ಹೈಪ್ ಇದ್ದರೆ ಕೆಳಗಡೆ ಈ ವಿಡಿಯೋ ಕೂಡ ಹೈಪ್ ಮಾಡಿರಿ. ಶಿವನ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.